ದೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ. 2024-25ನೇ ಸಾಲಿನ MPLLDS ಯೋಜನೆಯಡಿ ಹುಕ್ಕೇರಿ ತಾಲೂಕಿನ ಅಂಕಲೆ ಗ್ರಾಮದ ರಸ್ತೆ ಸುಧಾರಣೆಗೆ ಅಂದಾಜು ಮತ್ತು 5 ಲಕ್ಷ ಅನುದಾನ ಮಂಜೂರು ಮಾಡಿ ಇಂದು 7 ಜುಲೈ 2026ರಂದು ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರು ಗುದ್ದಲಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಗ್ರಾಮಸ್ಥರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡ್ಸಿ, ಜಿಲ್ಲಾ ಕೆಡಿಪಿ ಸದಸ್ಯ ಮುಖಂಡರಾದ ಬಸವರಾಜ ಕೋಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುರೇಶ್ ಹುಣಸಾಳಿ, ಮುಖಂಡರಾದ ವಿಷ್ಣು ಹುಣಸಾಳಿ, ಅದೇ ರೀತಿ ವಿಪುಲ್ ಹೊನ್ನಿಹಳ್ಳಿ, ಅರುಣ್ ಕಿಂಡ, ನೇತಾಜಿ ಮಗ್ದುಮ್, ಮಹೇಶ್ ಬಾಡ್ಕರ್, ಜ್ಯೋತ್ಯಪ್ಪ ಕೋಣಕೇರಿ, ಗಂಗಾಧರ್ ಗುರವ್, ಚಂದು ಕಿಲ್ಲೆದಾರ್, ರಾಮು ಕದಂ, ಅರುಣ್ ಸೂರ್ಯವಂಶಿ, ಶಶಿಕಾಂತ್ ಸೂರ್ಯವಂಶಿ, ಸುಖದೇವ್ ಪವಾರ್, ಮಾಮತೇಶ್ ಕಾಂಬಳೆ, ಭೂಷಣ್ ಪವಾರ್, ಶಿವಲಿಂಗ್ ಸಾನೆ, ಬಾಳು ಗಸ್ತಿ, ಮಹೇಶ್ ಗಸ್ತಿ, ಮಹಾದೇವ್ ಕಿಲ್ಲೆದಾರ್, ಈಶ್ವರ್ ಬಾಡ್ಕರ್, ಭರತ್ ಬೆಂಡವಾಡೆ, ಅದೇ ರೀತಿ ಇಂಜಿನಿಯರ್ಗಳಾದ ಸುಭಾಷ್ ಭಜಂತ್ರಿ, ಶಶಿಧರ್ ಭೂಸ್ಗೋಳ್, PDO ಕಲ್ಲಪ್ಪ ಕೂರ್ನೆ, ಸೆಕ್ರೆಟರಿ ಸಂಜಯ್ ಅಣ್ಣ, ನಿಲೇಶ್ ಶೇಲಾರ್, ಅದೇ ರೀತಿ ಅನೇಕ ಮಹಿಳೆಯರು, ಗ್ರಾಮಸ್ಥರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇಶ್ ಪ್ರಭು ನ್ಯೂಸ್ ಅಂಕಲೆ. ಕ್ಯಾಮ್ರಾ ಅದಾವ ಇಲ್ಲಿ, ಕ್ಯಾಮ್ರಾ ಇದಾವ ಇಲ್ಲಿ. ಆಯ್ತು ಎಲ್ಲ ಭಾಳ ವಸ್ತುಗಳು ಅದಾವ ಹಂಗೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬೆನಿವಾಡು, ಅಮ್ಮನಿ, ಬೆಳವಿ, ಎಲ್ಲ ಕನಕಲ ಎಲ್ಲ ವಿವಿಧ ಕಾಮಗಾರಿ ತಂದೆಯವ್ರದ್ದು ಅವರು 50 ಲಕ್ಷ ಕೊಟ್ಟಿದ್ದಾರೆ. ಅಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೊಟ್ಟು ಅದನ್ನು ಕೂಡ ನಾವು ಪೂಜೆ ಮಾಡಿ ಬಂದ್ವಿ. ಆಮೇಲೆ ಇಲ್ಲಿ ನಾವು ನಮ್ಮ ಫಂಡ್ ವತಿಯಿಂದ ನಾವು 5 ಲಕ್ಷ ರೂಪಾಯಿಗಳನ್ನು ಹಾಕಿ ರಸ್ತೆ ಮಾಡುವಂಥ ಪೂಜೆ ನೆರವೇರಿಸಿದ್ದೀವಿ. ಸಾಕಷ್ಟು ಕಂಪ್ಲೇಂಟ್ಗಳಿದ್ವು, ಮಹಿಳೆಯರು ಕೂಡ ನಮ್ಮ ಜೊತೆ ಅವರ ನೋವನ್ನು ಹಂಚ್ಕೊಂಡಿದ್ದಾರೆ. ಬರೋ ದಿನಮಾನಗಳಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ಅವ್ರ ತೊಂದರೆ ಆಗೋದಂತೆ ನಾವು ಭರವಸೆ. ವಿಶೇಷವಾಗಿ ಯಾವ ಬೇಡಿಕೆಗಳನ್ನು ಇಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ರೋಡಿಂದಾಗಿ ಸಮಸ್ಯೆ, ಮತ್ತು ಸ್ಕೂಲಿಗೆ ಗೆಸ್ಟ್ ಲೆಕ್ಚರ್ಸ್ ಬೇಕಾಗಿದ್ದಾರಂತೆ, ಮತ್ತು ಹೈ ಮಾಸ್ಕು, ಮತ್ತು ಗಟರಿನ ಸಮಸ್ಯೆ ಅವ್ರಿಗೂ ಕೂಡ ಇದೆ ಅಂತ. ಸೊ ಅದನ್ನು ಬೇಗನೆ ನಾವು ಅದಕ್ಕೆ ಸ್ಪಂದಿಸ್ತೀವಿ. 5 ಕೋಟಿ ಬರುತ್ತೆ ಇಲ್ಲಿವರೆಗೆ. 2 ವರ್ಷದ ಅಂದರೆ 10 ಕೋಟಿ ಬರುತ್ತೆ. DHO ಜೊತೆ ಮಾತಾಡ್ಕೊಂಡು ಫಿಲಪ್ ಮಾಡುವಂಥ ಕೆಲಸ ಮಾಡ್ತೀವಿ. ಮೇಡಮ್ 1 ಮಿನಿಟ್.